ಸಮರ್ಪಣೆಯಿಂದ ಆತ್ಮಸಮರ್ಪಣೆಯವರೆಗೆ ಭಾಗ 1. ಆತ್ಮಸಮರ್ಪಣೆ ಎಂದರೇನು? ನಾವು ಬ್ರಹ್ಮಾಂಡಕ್ಕೆ ನಮ್ಮನ್ನು ಅರ್ಪಿಸಿಕೊಂಡಾಗ ಸ್ವಯಂ ಸಮರ್ಪಣೆಯಾಗಿದೆ. ನಾವು ನಮ್ಮನ್ನು ಸಮರ್ಪಣೆ ಮಾಡಬೇಕಾದರೆ ನಾವು ಮೊದಲು ನಮ್ಮಲ್ಲಿರುವ ಎಲ್ಲವನ್ನು ಬ್ರಹ್ಮಾಂಡಕ್ಕೆ ಅರ್ಪಿಸಬೇಕು. ಮೊದಲನೆಯದಾಗಿ ನಾವು ಗಳಿಸಿದ ವಸ್ತು, ಗಳಿಕೆ, ಕೆಲಸ, ಸ್ಥಾನಗಳು, ಸಂಬಂಧಿಕರು, ಸಂಗಾತಿಗಳು, ಮಕ್ಕಳು, ತಂದೆ ತಾಯಿಗಳು, ಸಹೋದರರು, ಹೀಗೆ ಎಲ್ಲವನ್ನೂ ಒಪ್ಪಿಸಬೇಕು. ಮತ್ತು ನಮ್ಮ ಸ್ವಂತ ಆಸೆಗಳನ್ನು, ಸ್ವಾರ್ಥ ಹಿತಾಸಕ್ತಿಗಳನ್ನು ಶರಣಾದ ನಂತರ ನಾವು ನಮ್ಮನ್ನು ಕೂಡ ಬ್ರಹ್ಮಾಂಡಕ್ಕೆ ಶರಣಾಗಿಸಬೇಕು. ಅದರೊಂದಿಗೆ ನಮ್ಮ ವಾರಸುದಾರ ಬ್ರಹ್ಮಾಂಡವೇ ಆಗಿರುತ್ತದೆ. ನಾವು ಎಲ್ಲವನ್ನೂ ಶರಣಾಗಿಸಬೇಕು ಎಂದು ಹೇಳಿದಾಗ ನಾವು ಎಲ್ಲವನ್ನೂ ತ್ಯಜಿಸಬೇಕು ಎಂದಲ್ಲ. ನಮ್ಮಲ್ಲಿರುವ ಎಲ್ಲವನ್ನೂ ಗುರುಗಳಿಗೆ, ಆಶ್ರಮಗಳಿಗೆ ಅಥವಾ ಸಂಸ್ಥೆಗಳಿಗೆ ಬರೆಯಬೇಕು ಎಂದು ಅರ್ಥವಲ್ಲ. ಇನ್ನೊಂದೆಡೆ ಯಾವುದೇ ಬರಲಿ, ಯಾವುದಕ್ಕೂ ಮೋಹವಿಲ್ಲದೆ, ಬಯಕೆಗಳಿಲ್ಲದೆ, ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸದೆ ಅದನ್ನು ಬ್ರಹ್ಮಾಂಡದ ಇಚ್ಛೆ ಎಂದು ಪರಿಗಣಿಸಿ ನಿಸ್ವಾರ್ಥವಾಗಿ ಮಾಡಿಬಿಡಬೇಕು ಎಂದು ಅರ್ಥ ಮಾಡಿಕೊಳ್ಳಬೇಕು. ಸ್ವಯಂ ಸಮರ್ಪಣೆಯನ್ನು ತಲುಪಲು ಕೆಲವು ಮಾರ್ಗಗಳಿವೆ. ಮೊದಲನೇದಾಗಿ ತ್ಯಾಗ. ಮೇಲಿನ ಸಮರ್ಪಣೆ ಸಾಧ್ಯವಾಗಬೇಕಾದರೆ ತ್ಯಾಗದ ಮನೋಭಾವವನ್ನು ಹೊಂದಿರಬೇಕು. ತ್ಯಾಗದಿಂದ ಮಾತ್ರ ಆಧ್ಯಾತ್ಮಿಕತೆಯ ಉತ್ತುಂಗವನ್ನು ತಲುಪಲು ಸಾಧ್ಯ. ಯಾವುದೇ ಕೆಲಸ ಮಾಡುವಾಗಲೂ ತ್ಯಾಗ ಜೀವನದ ಒಂದು ಭಾಗವಾಗಿರಬೇಕು. ಸನಾತನ ಧರ್ಮವು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳುವುದನ್ನು ಕಲಿಸುತ್ತದೆ. ಬದಲಾವಣೆ ನಮ್ಮಿಂದಲೇ ಆಗಬೇಕು. ನಮ್ಮ ಮನಸ್ಥಿತಿ ಬದಲಾಗಬೇಕು. ಆಗ ನಮ್ಮ ದೃಷ್ಟಿಕೋನಗಳು ಮತ್ತು ನಮ್ಮ ಸುತ್ತಲಿನ ಪ್ರಪಂಚವೂ ಬದಲಾಗುತ್ತದೆ. ನಮ್ಮ ಬದಲಾವಣೆ ಕ್ರಮೇಣ ಕುಟುಂಬಕ್ಕೆ ಮತ್ತು ನಂತರ ಸಮಾಜಕ್ಕೆ ಹರಡುತ್ತದೆ. ನಮಗೆ ಅತ್ಯಮೂಲ್ಯವಾದುದನ್ನು ತ್ಯಾಗ ಮಾಡಿದಾಗ ಮಾತ್ರ ದೇವರ ಸಾಕ್ಷಾತ್ಕಾರ ಸಾಧ್ಯ. ಪ್ರತಿಯೊಬ್ಬರಿಗೂ ಅತ್ಯಂತ ಅಮೂಲ್ಯವಾದದ್ದು ಅವರ ಪ್ರಾಣ ಮಾತ್ರ. ಅಂದರೆ ನಾವು ಸ್ವಯಂ ನಮ್ಮನ್ನೇ ತ್ಯಾಗ ಮಾಡಬೇಕು. ಹೀಗೆ ಪೂರ್ಣ ಮನಸ್ಸಿನೊಂದಿಗೆ ಮತ್ತು ಸಂತೋಷದಿಂದ ಮಾಡುವ ತ್ಯಾಗವೇ ಸಮರ್ಪಣೆ. ನಾವು ಸ್ವಯಂ ತ್ಯಾಗವನ್ನು ಹೇಳಿದಾಗ ನಾವು ಆತ್ಮಹತ್ಯೆ ಮಾಡಬೇಕು ಎಂದಲ್ಲ. ಆದರೆ ನಾವು ನಮ್ಮ ನಿಯಂತ್ರಣವನ್ನು ಸಂಪೂರ್ಣವಾಗಿ ಬ್ರಹ್ಮಾಂಡಕ್ಕೆ ಬಿಟ್ಟುಕೊಡಬೇಕು, ಶರಣಾಗಬೇಕು ಎಂಬುದೇ ಇದರ ಸಾರ. ನಾವು ಸಹಜವಾದ ಕೌಟುಂಬಿಕ ಜೀವನವನ್ನು ನಡೆಸುತ್ತಿರುವಾಗ ಮತ್ತು ಮುನ್ನಡೆಯುತ್ತಿರುವಾಗ ಈ ಎಲ್ಲ ವಿಷಯಗಳನ್ನು ಕೇಳಿದಾಗ ನಮಗೆ ಇದು ಸಾಧ್ಯವೇ ಎಂಬ ಅನುಮಾನ ಮೂಡಬಹುದು. ಆತ್ಮಸಮರ್ಪಣೆ ಎಂಬ ಪದವೂ ಸಹ ಅಪರಿಚಿತವೆಂದು ತೋರುತ್ತದೆ. ಆತ್ಮಸಮರ್ಪಣೆ ಎನ್ನುವುದು ಕೆಲವೇ ದಿನಗಳಲ್ಲಿ ಆಗುವಂಥದ್ದಲ್ಲ. ಆದರೆ ಆ ಬಗ್ಗೆ ಯಾರೂ ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ. ಗುರುವಿನ ಮೇಲೆ ಸಂಪೂರ್ಣವಾದ ನಂಬಿಕೆಯನ್ನು ಹೊಂದಬೇಕು. ಗುರುಗಳು ಹೇಳಿದ್ದನ್ನು ಅಕ್ಷರಶಃ ಅನುಸರಿಸುವವರು ಶರಣಾಗುವುದು ಹೇಗೆ ಎಂದು ಸ್ವತಃ ಕಂಡುಕೊಳ್ಳುತ್ತಾರೆ. ಅದಕ್ಕಾಗಿ ನಾವು ಪ್ರತಿಯೊಬ್ಬರೂ ಗುರುತತ್ವದಲ್ಲಿ ದೃಢವಾಗಿ ನಿಲ್ಲಬೇಕು. SMS ಧ್ಯಾನವನ್ನು ಜೀವನ ವಿಧಾನವಾಗಿ ನೋಡಬೇಕು. ಧರ್ಮಗಳನ್ನು ಗುರುತಿಸಬೇಕು ಮತ್ತು ತ್ಯಾಗ, ತಾಳ್ಮೆಯಿಂದ ಜೀವನವನ್ನು ಮುನ್ನಡೆಸಬೇಕು. ಹೀಗಾದಾಗ ನಮ್ಮ ಕಾಂಪ್ಲಿಕೇಟೆಡ್ ಮೆಮೊರಿ ಹೋಗಿ ಧ್ಯಾನದ ಮೂಲಕ ಸಾಗಿದಂತೆ ನಮ್ಮ ಎಲ್ಲ ಅನುಮಾನಗಳಿಗೆ ಉತ್ತರವು ಸ್ವತಃ ಸ್ಪಷ್ಟವಾಗಿ ಬರುತ್ತದೆ. ಧರ್ಮ ಅಧರ್ಮಗಳನ್ನು ಅರಿತುಕೊಳ್ಳಬೇಕಾದರೆ ಬ್ರಹ್ಮಚರ್ಯವನ್ನು ಅರಿತು ಬದುಕಬೇಕು. ಬ್ರಹ್ಮಚರ್ಯ ಅಂದರೆ ಬ್ರಹ್ಮಂ, ಜ್ಞಾನ ಎಂಬ ಅರ್ಥ. ಅದನ್ನು ಅರಿತು ಬದುಕುವುದು. ಅದಕ್ಕೆ ಬ್ರಹ್ಮಂ ಎಂದರೆ ಏನೆಂದು ತಿಳಿಯಬೇಕು. ಅದು ಹಲವು ಜನ್ಮಗಳು ತಪಸ್ಸು ಮಾಡಿ ಸಾಧಿಸಬೇಕಾದದ್ದು. ಆದರೆ ಸಾಮಾನ್ಯರಾದ ನಮಗೆ ಅದು ಸಾಧ್ಯವಾಗುವುದಿಲ್ಲ. ಹಾಗಿದ್ದಾಗ ನಾವು ಗುರುಗಳು ಹೇಳಿದ ಗುರು ತತ್ವದಿಂದ ಜೀವನವನ್ನು ನಡೆಸಬೇಕು. ಹೀಗೆ ಧರ್ಮ ಅಧರ್ಮಗಳನ್ನು ತಿಳಿದು ಬಾಳಿದಾಗ ಅಧರ್ಮದಲ್ಲಿ ದಾರಿ ತಪ್ಪಿದ್ದೆಲ್ಲವನ್ನು ತ್ಯಾಗ ಮಾಡುತ್ತಾ ಬದುಕಬೇಕು. ಆಗ ಸನ್ಯಾಸವನ್ನು ಎಲ್ಲಿಂದ ಪ್ರಾರಂಭಿಸಬೇಕು ಎಂದು ನಾವು ಯೋಚಿಸಬೇಕು. ಸನ್ಯಾಸವನ್ನು ಕೊನೆಯ ಕಾಲಗಳಲ್ಲಿ ಮಾಡುವಂತಹ ವಿಷಯವಲ್ಲ. ಹಾಗೆಯೇ ಗೃಹಸ್ಥನಾಗಿ ಬಾಳುವುದು ಗಂಡನ ಕರ್ತವ್ಯ, ಹೆಂಡತಿಯ ಕರ್ತವ್ಯ, ತಂದೆ ತಾಯಿ ಅವರ ಕರ್ತವ್ಯ, ಮಕ್ಕಳು ಮಕ್ಕಳ ಕರ್ತವ್ಯ, ಒಡ ಹುಟ್ಟಿದವರು ತಮ್ಮ ತಮ್ಮ ಕರ್ತವ್ಯ. ಸ್ತ್ರೀ ಪುರುಷ ಧರ್ಮಗಳನ್ನು ಪಾಲಿಸಿ ಸ್ವತಃ ಅವರವರು ಕುಟುಂಬದೊಂದಿಗೆ, ಸಮೂಹದೊಂದಿಗೆ ಹಾಗೂ ಬ್ರಹ್ಮಾಂಡದೊಂದಿಗೆ ಪ್ರತಿಬದ್ಧತೆಯನ್ನು ತೋರಿ ಬದುಕಬೇಕು. ಕುಟುಂಬದವರ ಮತ್ತು ಇತರ ಎಲ್ಲರ ಒಳ್ಳೆ ಹಾಗೂ ಕೆಟ್ಟ ದೌರ್ಬಲ್ಯವು, ಸಂತೋಷ ದುಃಖ ಎಲ್ಲವನ್ನೂ ಒಂದೇ ರೀತಿಯಲ್ಲಿ ಕಂಡು ಬದುಕಲು ವಿಶಾಲವಾದ ಹೃದಯವಂತಿಕೆ ಇರಬೇಕು. ನಂತರ ವಾನಪ್ರಸ್ಥದ ಪ್ರಾಮುಖ್ಯತೆ ಬಂದಿತು.
ವಾನಪ್ರಸ್ಥ ಎಂದರೆ ನಾವು ಆಕಾಶದೆಡೆಗೆ ಏರಬೇಕು ಎಂದರ್ಥ. ಆಕಾಶವು ಎಲ್ಲವನ್ನೂ ಒಳಗೊಳ್ಳುತ್ತದೆ. ಎಲ್ಲವನ್ನೂ ಒಳಗೊಂಡಂತೆ ಅಂದರೆ ನಮ್ಮ ಆಲೋಚನೆಗಳು ಆಕಾಶದಷ್ಟು ವಿಶಾಲವಾಗಿರಬೇಕು ಎಂಬುದೇ ಇದರ ಸಾರ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಗಳು ಕೇವಲ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಭ್ಯಾಸ ಮಾಡಬೇಕಾದುದಲ್ಲ. ಅದನ್ನು ಜೀವನದುದ್ದಕ್ಕೂ ಅನುಸರಿಸಬೇಕಾದ ಧರ್ಮಗಳಾಗಿವೆ. ಬಾಲ್ಯ, ಹದಿಹರೆಯ, ಯೌವನ ಮತ್ತು ವೃದ್ಧಾಪ್ಯ ಈ 4 ಹಂತಗಳಲ್ಲಿ ಮೇಲಿನ ಧರ್ಮಗಳನ್ನು ಪಾಲಿಸಬೇಕು ಮತ್ತು ಬದುಕಬೇಕು ಎಂಬುದೇ ಇದರ ಸಾರ. ನಾವು ನಿರಂತರವಾಗಿ SMS ಧ್ಯಾನ ಮಾಡುವಾಗ ಈ ಎಲ್ಲ ಬದಲಾವಣೆಗಳು ಕ್ರಮೇಣ ನಮಗೆ ಬಂದು ಸೇರುತ್ತದೆ.